ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ಈ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಪಂಚದಲ್ಲಿರುವ ಕೆಲವು ವಿಚಿತ್ರವಾದ ಕಾನೂನು ಬಗ್ಗೆ ತಿಳಿಸಿಕೊಡಲಿದ್ದೇನೆ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೂ ನೋಡಿ. ಅಂಡ್ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ಟು ದಿ ವಿಡಿಯೋ. ಹ್ಯೂಮನ್ ಸ್ಕೋರ್. ಭಾರತ ದೇಶದಲ್ಲಿ ನಮಗೆ ಯಾವ ರೀತಿ ಆಧಾರ್ ಕಾರ್ಡ್ ಇದೆಯೋ ಅದೇ ರೀತಿ ನಾರ್ತ್ ಕೊರಿಯಾದಲ್ಲಿ ಹುಟ್ಟಿದ ಎಲ್ಲರಿಗೂ ಕೂಡ ಸಾಂಗ್ಬನ್ ಅನ್ನೋ ಕಾರ್ಡ್ ಅನ್ನ ಕೊಡ್ತಾರೆ. ಹುಟ್ಟಿದ ಮಗುವಿಗೆ ಈ ಕಾರ್ಡ್ ನಲ್ಲಿ ಒಂದು ಸ್ಟಾರ್ ಅನ್ನ ಹಾಕಿ ಕೊಡ್ತಾರೆ. ಆ ನಂತರ ಮಗುವಿನ ತಂದೆ ತಾಯಿ ಎಷ್ಟು ಸ್ಟಾರ್ಸ್ ಅನ್ನ ತಗೊಂಡಿದ್ದಾರೆ ಅಂಡ್ ಅದೇ ರೀತಿ ಆ ಮಗು ಯಾವ ರೀತಿ ಓದ್ತಿದೆ, ಪಬ್ಲಿಕ್ ಪ್ಲೇಸ್ ಗಳಲ್ಲಿ ಆ ಮಗು ರೂಲ್ಸ್ ಗಳನ್ನ ಯಾವ ರೀತಿ ಫಾಲೋ ಮಾಡ್ತಿದೆ, ಇವುಗಳ ಆಧಾರದ ಮೇಲೆ ಉಳಿದ ಸ್ಟಾರ್ಸ್ ಗಳನ್ನ ಕೊಡ್ತಾರೆ. ಒಬ್ಬ ವ್ಯಕ್ತಿ ತನ್ನ 18ನೇ ವಯಸ್ಸಿನಲ್ಲಿ ಎಷ್ಟು ಸ್ಟಾರ್ಸ್ ಅನ್ನ ತಗೊಂಡಿದ್ದಾನೆ ಅನ್ನೋ ಆಧಾರದ ಮೇಲೆ ಅವರು ಯಾವ ರೀತಿ ಕೆಲಸಕ್ಕೆ ಹೋಗ್ಬೇಕು ಅಂತ ಅಲ್ಲಿನ ಸರ್ಕಾರ ಡಿಸೈಡ್ ಮಾಡುತ್ತೆ. ಈ ಒಂದು ಕಾನೂನನ್ನ ನಮ್ಮ ದೇಶದಲ್ಲಿ ತಂದ್ರೆ ಹೇಗಿರುತ್ತೆ ಎಂಬುದನ್ನ ಕಮೆಂಟ್ ಮಾಡಿ. ತುಂಬಾ ಜನ ಎಜುಕೇಟೆಡ್ ಗಳೆಲ್ಲ ಕಸ ಗುಡ್ಸೋ ಕೆಲಸಕ್ಕೆ ಹೋಗ್ಬೇಕು, ಇನ್ನೂ ತುಂಬಾ ಜನರನ್ನ ಜೈಲಿಗೆ ಹಾಕ್ಬೇಕಾಗುತ್ತೆ. ಫ್ಯಾಟ್ ಬೆಲ್ಲಿ. ಪೂರ್ತಿ ಪ್ರಪಂಚದಲ್ಲಿ ಕೇವಲ ಜಪಾನ್ನಲ್ಲಿ ಮಾತ್ರ ಕಮ್ಮಿ ಬೆಲ್ಲಿ ಫ್ಯಾಟ್ ಇರುವ ಜನರು ಇದ್ದಾರೆ. ಅಂದ್ರೆ ಜಪಾನ್ನಲ್ಲಿ ಹೊಟ್ಟೆ ಯಾರಿಗೂ ಬರೋದಿಲ್ಲ. ಸೊ ಇದಕ್ಕೆ ಕಾರಣ ಏನು ಅಂದ್ರೆ 2008ರಲ್ಲಿ ಜಪಾನ್ ಗವರ್ನಮೆಂಟ್ ಮೆಟಾಬಾ ಲಾ ಅನ್ನೋ ರೂಲ್ಸ್ ಅನ್ನ ತರುತ್ತೆ. ಅಂದ್ರೆ ಜಪಾನ್ನಲ್ಲಿ ಕೆಲಸಕ್ಕೆ ಹೋಗುವ ಎಲ್ಲರ ಹೊಟ್ಟೆ ಸೈಜ್ 33.5 ಇಂಚಸ್ ಒಳಗೇನೆ ಇರಬೇಕು. ಇದಕ್ಕಿಂತ ಜಾಸ್ತಿ ಹೊಟ್ಟೆ ಸೈಜ್ ಇದ್ರೆ ಅವರನ್ನ ಕೌನ್ಸಿಲಿಂಗ್ಗೆ ಕಳಿಸ್ತಾರೆ. ಅವರು ಹೊಟ್ಟೆ ಕಮ್ಮಿ ಮಾಡಿಕೊಂಡು ಬರೋವರೆಗೂ ಅವರಿಗೆ ಸಂಬಳನೇ ಕೊಡೋದಿಲ್ಲ. ಜೊತೆಗೆ ಕೆಲಸ ಮಾಡುವವರಿಗೆ ಹೊಟ್ಟೆ ಏನಾದ್ರೂ ಇದ್ರೆ ಖಂಡಿತ ಅವರು ಗವರ್ನಮೆಂಟ್ಗೆ ತಿಳಿಸಬೇಕು, ಇಲ್ಲ ಅಂದ್ರೆ ಅವರಿಗೂ ಕೂಡ ಫೈನ್ ಹಾಕ್ತಾರೆ. ಸೊ ಈ ಕಾರಣದಿಂದ ಜಪಾನ್ ಜನರು ತುಂಬಾ ಸ್ಲಿಮ್ ಆಗಿ ಇರ್ತಾರೆ. ಒಂದು ವೇಳೆ ಇಂತಹ ಕಾನೂನನ್ನ ನಮ್ಮ ಇಂಡಿಯಾದಲ್ಲಿ ಇತ್ತಂದ್ರೆ ಬಹಳ ಜನರಿಗೆ ಕೆಲಸನೇ ಹೋಗುತ್ತೆ. ಅದರಲ್ಲೂ ಪೊಲೀಸರಿಗಂತೂ ಕೆಲಸನೇ ಸಿಗೋದಿಲ್ಲ. ಫೇಕ್ ಪೊಲೀಸ್. 2015ರಲ್ಲಿ ಹರಿಜನದ ಹೈವೇ ಪಕ್ಕದಲ್ಲಿ ಇರುವ ಚಪ್ಪಟೆ ಕಳ್ಳಿಗಳಲ್ಲಿ ಸ್ಪೈ ಕ್ಯಾಮರಾಗಳನ್ನ ಇಟ್ಟು ಹೈವೇಗಳಲ್ಲಿ ಕಾರುಗಳನ್ನ ಓಡಿಸುವವರ ಬಗ್ಗೆ ಅಲ್ಲಿನ ಸರ್ಕಾರ ಅವರ ಬಗ್ಗೆ ತಿಳಿದುಕೊಂಡು ಅವರಿಗೆ ಫೈನ್ ಹಾಕುತ್ತೆ. ಇದರಿಂದ ಹೈವೇನಲ್ಲಿ ಗಾಡಿಗಳನ್ನ ಓಡಿಸುವವರು ಚಪ್ಪಟೆ ಕಳ್ಳಿ ಕಾಣಿಸಿದ ತಕ್ಷಣ ಕ್ಯಾಮರಾ ಇದೆ ಅಂತ ಭಯ ಬಿದ್ದು ಕಾರನ್ನ ಸ್ಲೋ ಮಾಡ್ತಾರೆ. ಇದರಿಂದ ಆಕ್ಸಿಡೆಂಟ್ಗಳ ಪರ್ಸೆಂಟೇಜ್ ಕೂಡ ಕಡಿಮೆಯಾಗಿದೆಯಂತೆ. ಸೊ ಇದರಿಂದ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಹೈವೇಯಲ್ಲಿ ಯಾರಾದರೂ ತಪ್ಪಿಸಿಕೊಂಡ್ರೆ ಇದರಿಂದ ತುಂಬಾ ಸುಲಭವಾಗಿ ಕಂಡುಹಿಡಿಯಬಹುದು. ಇದೇ ರೀತಿ ತುರ್ಕಿ ಗವರ್ನಮೆಂಟ್ ಜನರು ಸ್ಪೀಡ್ ಆಗಿ ಗಾಡಿಗಳನ್ನ ಓಡಿಸಬಾರ್ದು ಅಂತ ಈ ರೀತಿ ಫೇಕ್ ಪೊಲೀಸ್ ಕಾರ್ಗಳನ್ನ ಅಂಡ್ ರೋಡ್ ಪಕ್ಕದಲ್ಲಿ ಟ್ರಾಫಿಕ್ ಪೊಲೀಸ್ ನಿಂತಿರುವ ಫೇಕ್ ಪೊಲೀಸ್ ಅನ್ನ ಹೈವೇ ಪಕ್ಕದಲ್ಲಿ ಇಡ್ತಾರೆ. ಇದರಿಂದ ದೂರದಿಂದ ನೋಡಿದ್ರೆ ಅವರು ರಿಯಲ್ ಪೊಲೀಸ್ ರೀತಿನೇ ಕಾಣಿಸ್ತಾರೆ. ಸೊ ಈ ಕಾರಣದಿಂದ ಗಾಡಿಗಳನ್ನ ಸ್ಲೋ ಆಗಿ ಓಡಿಸ್ತಾರೆ. ಕೆಲವೊಂದು ಬಾರಿ ಈ ಬೋರ್ಡ್ ಪಕ್ಕದಲ್ಲಿ ರಿಯಲ್ ಪೊಲೀಸ್ ಕೂಡ ನಿಂತಿರ್ತಾರೆ. ಈ ರೀತಿ ತುರ್ಕಿಯಲ್ಲಿ ಆಕ್ಸಿಡೆಂಟ್ಗಳು 17% ಕಡಿಮೆಯಾಗಿದೆಯಂತೆ. ಪಿಂಕ್ ಪ್ರಿಸನ್. ಸಾಮಾನ್ಯವಾಗಿ ಜೈಲಿನಲ್ಲಿ ಇರುವ ಕೈದಿಗಳು ಜಗಳ ಆಡಬಾರ್ದು ಅಂತ ತುಂಬಾ ರೂಲ್ಸ್ ಅನ್ನ ಇಟ್ಟಿರ್ತಾರೆ. ಆದ್ರೆ ಅಲೆಕ್ಸಾಂಡರ್ ಅನ್ನೋ ಈ ಸೈಂಟಿಸ್ಟ್ ಜೈಲಿನಲ್ಲಿ ಇರುವ ಎಲ್ಲವನ್ನ ಪಿಂಕ್ ಕಲರ್ಗೆ ಬದಲಾಯಿಸಿದ್ರೆ ಜೈಲಿನಲ್ಲಿ ಇರುವ ಕೈದಿಗಳು ಜಗಳ ಆಡೋದಿಲ್ಲ ಅಂತ ವಾದ ಮಾಡ್ತಾರೆ. ಅದನ್ನ ಪ್ರೂವ್ ಕೂಡ ಮಾಡ್ತಾರೆ. ಸೊ ಇದೇ ರೀತಿ ಕೈದಿಗಳು ಎಲ್ಲಾ ಕಡೆ ಪಿಂಕ್ ಕಲರ್ ಅನ್ನ ನೋಡಿದ್ರೆ ಅವರ ಕೋಪ ಕಮ್ಮಿ ಆಗುತ್ತೆ ಅಂತ ಅವರು ಬದಲಾಗ್ತಾರೆ ಅಂತ ಹೇಳ್ತಾರೆ. ಇದರಿಂದ ಹರಿಜನ ಗವರ್ನಮೆಂಟ್ ಜೈಲಿನಲ್ಲಿ ಇರುವ ಕೇಜ್ ನಿಂದ ಹಿಡಿದು ಕೈದಿಗಳು ಹಾಕುವ ಬಟ್ಟೆವರೆಗೆ ಅವರು ತಿನ್ನುವ ತಟ್ಟೆನೂ ಸೇರಿ ಪಿಂಕ್ ಕಲರ್ಗೆ ಬದಲಾಯಿಸ್ತಾರೆ. ಆದ್ರೂ ಕೂಡ ಕೈದಿಗಳು ಜಗಳ ಆಡೋದನ್ನ ಮಾತ್ರ ಬಿಟ್ಟಿಲ್ಲ. ಜಪಾನೀಸ್ ಸ್ಕೂಲ್. ಜಪಾನ್ನಲ್ಲಿ ಪ್ರತಿ ವರ್ಷ 1500ಕ್ಕಿಂತ ಹೆಚ್ಚು ಭೂಕಂಪಗಳು ಬರುತ್ತವೆ. ಇದರಿಂದ ಜಪಾನ್ನಲ್ಲಿ ಇರುವ ಸ್ಕೂಲ್ಸ್ ನಲ್ಲಿ ಒಂದು ವೇಳೆ ಭೂಕಂಪಗಳು ಬಂದ್ರೆ ಯಾವ ರೀತಿ ತಪ್ಪಿಸಿಕೊಳ್ಳಬೇಕು ಅಂತ ಹೇಳ್ಕೊಡ್ತಾರೆ. ಅವರ ತಲೆಗೆ ಏನೂ ಆಗದಂತೆ ಬ್ಯಾಗ್ ನಲ್ಲಿ ಸೇಫ್ಟಿ ಏಡ್ ಬ್ಯಾಗ್ ಅನ್ನ ಇಟ್ಟಿರಬೇಕು. ಸೊ ಒಂದು ವೇಳೆ ಭೂಕಂಪ ಬಂದ್ರೆ ಆ ಬ್ಯಾಗ್ ಅನ್ನ ತಲೆ ಮೇಲೆ ಹಾಕಿಕೊಂಡು ಭೂಕಂಪದಿಂದ ಯಾವ ರೀತಿ ತಪ್ಪಿಸಿಕೊಳ್ಳಬೇಕು ಅಂತ ಮೊದಲೇ ಟ್ರೈನಿಂಗ್ ಅನ್ನ ಕೊಡ್ತಾರೆ. ಇದು ಆ ದೇಶದಲ್ಲಿ ಇರುವ ಕಠಿಣವಾದ ರೂಲ್ಸ್. ಆದ್ರೆ ಜಪಾನ್ನ ಕೆಲವೊಂದು ಸ್ಕೂಲ್ಗಳಲ್ಲಿ ಇನ್ನೂ ವಿಚಿತ್ರವಾದ ಕಾನೂನು ಕೂಡ ಇದೆ. ಅಲ್ಲಿರುವ ಕೆಲವು ಸ್ಕೂಲ್ಗಳಲ್ಲಿ ತಮ್ಮ ಸ್ಕೂಲ್ಗೆ ಬರುವ ಹೆಣ್ಣು ಮಕ್ಕಳು ವೈಟ್ ಕಲರ್ ಅಂಡರ್ವೇರ್ ಹಾಕಿಕೊಂಡೇ ಬರಬೇಕು ಅಂತ ರೂಲ್ಸ್ ಇಟ್ಟಿದ್ದಾರೆ. ಕೆಲವೊಂದು ಬಾರಿ ಅವರು ವೈಟ್ ಕಲರ್ ಅಂಡರ್ವೇರ್ ಹಾಕಿದಾರಾ ಇಲ್ವಾ ಅಂತ ಚೆಕ್ ಕೂಡ ಮಾಡ್ತಾರೆ. ಇಂತಹ ವಿಚಿತ್ರವಾದ ಕಾನೂನುಗಳು ಕೂಡ ಜಪಾನ್ನ ಬಹಳಷ್ಟು ಸ್ಕೂಲ್ಗಳಲ್ಲಿ ಇವೆ. ಸೊ ಇದು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟೇ. ಈ ವಿಚಿತ್ರವಾದ ರೂಲ್ಸ್ ಗಳ ಬಗ್ಗೆ ನೀವೇನ್ ಹೇಳ್ತೀರಾ ಕಮೆಂಟ್ ಮಾಡಿ. ಸೊ ವಿಡಿಯೋ ಇಷ್ಟವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಅಂಡ್ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ನಮಸ್ಕಾರ.